ಆತ್ಮೀಯರೇ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 4th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಮೇಳ ಪ್ಯಾಟರ್ನ್ಸ್ ಅರೌಂಡ್ ಅಸ್ ಚಾಪ್ಟರ್ಗೆ ಸಂಬಂಧಪಟ್ಟಂತ ಎರಡನೇ ವಿಡಿಯೋ ಇದಾಗಿದೆ. ಪೇಜ್ ನಂಬರ್ 46 ಗೆ ಸಂಬಂಧಪಟ್ಟಂತೆ ಐಡೆಂಟಿಫೈ ನಂಬರ್ಸ್ ಬಿಟ್ವೀನ್ 1 and 20 ಆಸ್ ಈವನ್ ಆರ್ ಆಡ್. ಈವನ್ ನಂಬರು ಮತ್ತು ಆಡ್ ನಂಬರ್ ಅಂದ್ರೆ ಸಮ ಮತ್ತು ಬೆಸ ಸಂಖ್ಯೆಗಳಾಗಿ ಬರೆಯಿರಿ ಅಂತ. ಯು ಮೇ ಡ್ರಾ ದ ಪೇರಿಂಗ್ ಅರೇಂಜ್ಮೆಂಟ್ ಆಫ್ ದಿ ನಂಬರ್ಸ್. ಈಗ 1 ರಿಂದ 20 ನಡುವಿನ ಸಂಖ್ಯೆಗಳನ್ನ ನಾವು ಆಡ್ ನಂಬರು ಮತ್ತು ಈವನ್ ನಂಬರ್ ಆಗಿ ನಾವು ಬರಿತಾ ಹೋಗ್ಬೇಕು. 1 2 3 4 5 6 7 8 9 10 11 12 13 14 15 16 17 18 19 20 ಆಡ್ ನಂಬರು ಮತ್ತು ಈವನ್ ನಂಬರ್. ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಇದರ ಕೆಳಭಾಗದಲ್ಲಿನೇ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಏನಂತ? ಡೂ ಯು ಥಿಂಕ್ ಆಲ್ ನಂಬರ್ಸ್ ಇನ್ ದ ಟೈಮ್ಸ್ 2 ಟೇಬಲ್ ಆರ್ ಈವನ್? ಅಂದ್ರೆ ಎರಡರ ಮಧ್ಯೆಯಲ್ಲಿನ ಎಲ್ಲಾ ಸಂಖ್ಯೆಗಳು ಸಮ ಸಂಖ್ಯೆಗಳು ಅಂತ ನೀವು ಭಾವಿಸ್ತೀರಾ ಅಂತೇಳಿ. ಅಂದ್ರೆ ಈವನ್ ನಂಬರ್ಸ್ಗಳು ಅಂತ ಏನು ಕರಿತೀವಿ ಇವು ಎರಡರ ಮಧ್ಯಗಳ ಅಂತೇಳಿ. ಅಂದ್ರೆ ತಾವು ಗಮನಿಸಬಹುದು 2 1s 2, 2 2s 4, 2 2s 6, 2 2s 8, 2 2s ಅಲ್ಲ 2 1s 2 ಸಾರಿ 2 1s 2, 2 2s 4, 2 3s 6, 2 4s 8, 2 5s 10, 2 6s 12, 14, 16, 18, 20 ಎಲ್ಲವೂ ಕೂಡ ಎರಡರ ಮಧ್ಯೆಯಲ್ಲಿ ಬರ್ತಕ್ಕಂಥವೇ. ಸೊ ಹಾಗಾಗಿ ಮಲ್ಟಿಪಲ್ಸ್ ಆಫ್ 2 ಎರಡರ ಗುಣಕಗಳು ಅಂದ್ರೆ ಎರಡರ ಮಧ್ಯೆಯಲ್ಲಿ ಬರ್ತಕ್ಕಂಥ. ಅಂದ್ರೆ ಇವೇನು ಈವನ್ ನಂಬರ್ ಅಂತ ಏನು ಕರಿತೀವಿ ಅವೆಲ್ಲವೂ ಕೂಡ ಎರಡರ ಗುಣಕಗಳಾಗಿವೆ. ಮಲ್ಟಿಪಲ್ಸ್ ಆಫ್ 2 ನೋಡಿ ಎಲ್ಲವೂ ಕೂಡ. ಡೂ ಯು ಥಿಂಕ್ ಆಲ್ ನಂಬರ್ಸ್ ಇನ್ ದ ಟೈಮ್ಸ್ 2 ಟೇಬಲ್ ಆರ್ ಈವನ್? ಹೌದು, ಈವನ್ ನಂಬರ್ಗಳೇ ಆಗಿರ್ತವೆ. ನೆಕ್ಸ್ಟ್ ನೋಡಿ, ಕೆಳಭಾಗದಲ್ಲಿ ಸರ್ಕಲ್ ದ ಆಡ್ ನಂಬರ್ಸ್ ಅಂಡ್ ಪುಟ್ ಎ ಸ್ಕ್ವೇರ್ ಅರೌಂಡ್ ಈಚ್ ಈವನ್ ನಂಬರ್. ಆಡ್ ನಂಬರ್ಗೆ ನೀವು ಸರ್ಕಲ್ ಹಾಕಿ, ಈವನ್ ನಂಬರ್ಗೆ ಸ್ಕ್ವೇರ್ ಹಾಕಿ ಅಂತೇಳಿ ಹೇಳಿದ್ದಾರೆ. ನೋಡಿ, ಆಡ್ ನಂಬರ್ಗೆ ಸರ್ಕಲ್ 5 ಸರ್ಕಲ್ ಹಾಕಿದ್ದಾರೆ, 8 ಈವನ್ ನಂಬರ್ ಆಗಿದೆ. ಸೊ ನಾವೀಗ ಇಲ್ಲಿ ಈವನ್ ನಂಬರ್ಗಳಿಗೆ ಈಗ ಸ್ಕ್ವೇರ್ ಆಗ್ತಾ ಹೋಗೋಣ. ಈವನ್ ನಂಬರ್ ಯಾವ್ಯಾವ? ಈವನ್ ನಂಬರು 8, 36, 22, 30, 38, 52 ಎಲ್ಲವೂ ಕೂಡ ನೀವು ಒನ್ಸ್ ಪ್ಲೇಸ್ ಅಲ್ಲಿ ನೋಡಿ ಎಲ್ಲದೂ ಕೂಡ 0, 2, 4, 6, 8 ಇರ್ತಕ್ಕಂಥವೆಲ್ಲವೂ ಕೂಡ ಈವನ್ ನಂಬರ್ ಆಗಿದೆ. ನೋಡಿ, ಒನ್ಸ್ ಪ್ಲೇಸ್ ಅಲ್ಲಿ 6 ಇದೆ, 0, 8, 2, 2ನೇ. ಅರ್ಥ ಆಯ್ತಾ? ಒನ್ಸ್ ಪ್ಲೇಸ್ ಅಲ್ಲಿ 0, 2, 4, 6, 8 ಇದ್ರೆ ಅವೆಲ್ಲವೂ ಕೂಡ ಈವನ್ ನಂಬರೇ ಆಗಿರ್ತವೆ. ಈಗ ಆಡ್ ನಂಬರ್ಗೆ ಸರ್ಕಲ್ ಹಾಕಿ ಅಂತ ಹೇಳಿದರೆ, ಇನ್ನು ಉಳಿದಿರ್ತಕ್ಕಂಥ ಆಡ್ ನಂಬರೇ ಎಲ್ಲಿ? 5 ಆಲ್ರೆಡಿ ಇದೆ, 69, 51, 37, 43 ಇವೆಲ್ಲವೂ ಕೂಡ ಆಡ್ ನಂಬರ್. ನೋಡಿ, ಇವುಗಳಲ್ಲೂ ಕೂಡ ಏನಾಗುತ್ತೆ, ಆಡ್ ನಂಬರ್ ಅಲ್ಲಿ ಬರ್ತಕ್ಕಂಥ 1, 3, 5, 7, 9ಗಳೇ ಒನ್ಸ್ ಪ್ಲೇಸ್ ಅಲ್ಲಿ ಇರ್ತವೆ. ಇದು ಈ ರೀತಿ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಐಡೆಂಟಿಫೈ ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಆರ್ ಈವನ್ ಅಂಡ್ ವಿಚ್ ಆರ್ ಆಡ್. ಎಕ್ಸ್ಪ್ಲೈನ್ ಯುವರ್ ರೀಸನಿಂಗ್. ಇದಕ್ಕೆ ಕಾರಣಗಳನ್ನು ಹೇಳಿ ಮತ್ತು ಮೊದಲು ಆಡ್ ನಂಬರ್ ಅನ್ನು ನಾವು ಬರಿತಾ ಹೋಗೋಣ. ಮೊದಲಿಗೆ ಆಡ್ ನಂಬರ್ ಯಾವುದು? 67 ಇದೆ. ನೆಕ್ಸ್ಟ್ 90
9 ಇದೆ ಆಡ್ ನಂಬರು, ಅಂಡ್ ದೆನ್ 415 ಇದೆ ಆಡ್ ನಂಬರ್. ಈಗ ಇಷ್ಟೇ ಅನ್ಸುತ್ತೆ. ಈಗ ಈವನ್ ನಂಬರ್ 30, 46, 78, 154 and 300 ಇವೆಲ್ಲವೂ ಕೂಡ ಈವನ್ ನಂಬರ್ಗಳು ಆಗಿದವೆ. ನೋಡಿ, ಇದೆ ಉತ್ತರ. ಆಡ್ ನಂಬರ್ 67, 99 and 415, ಈವನ್ ನಂಬರ್ 30, 46, 78, 154 and 300. ನೋಡಿ, ಯಾಕೆ ಇವೇ ಆಗ್ತವೆ ಅನ್ನೋದಕ್ಕೆ ಅಂದ್ರೆ ಈವನ್ ಅಂಡ್ ವಿಚ್ ಆರ್ ಆಡ್, ಎಕ್ಸ್ಪ್ಲೈನ್ ಯುವರ್ ರೀಸನಿಂಗ್, ಕಾರಣಗಳನ್ನ ತಿಳಿಸಿ ಅಂತೇಳಿ ನಾವು ಗಮನಿಸಬಹುದು. ಈವನ್ ನಂಬರ್ಸ್ ಆಲ್ವೇಸ್ ಎಂಡ್ ವಿತ್, ನಾನು ಆಲ್ರೆಡಿ ಹೇಳಿದ್ದೀನಿ, ಎಂಡ್ ವಿತ್ 0, 2, 4, 6 ಆರ್ 8 ಇವುಗಳನ್ನ ನಾವು ಈವನ್ ನಂಬರ್ಗಳು ಅಂತೇಳಿ ಕರಿತೀವಿ. ಆಡ್ ನಂಬರ್ಗಳು ಆಲ್ವೇಸ್ ಎಂಡ್ ವಿತ್ 1, 3, 5, 7 ಆರ್ 9 ಇಂದ ಎಂಡ್ ಆಗ್ತಕ್ಕಂಥವುಗಳನ್ನು ನಾವು ಆಡ್ ನಂಬರ್ಗಳು ಅಂತೇಳಿ ಕರಿತೀವಿ. ಮೊದಲನೇದು ಈವನ್, ಎರಡನೇದು ಆಡ್ ನಂಬರ್. ನೋಡಿ, ಮೇಕ್ ಟೂ ಡಿಜಿಟ್ ನಂಬರ್ ಯೂಸಿಂಗ್ ದ ಡಿಜಿಟ್ಸ್ 1 and 6 ವಿತೌಟ್ ರಿಪಿಟೇಷನ್. ಅವನು ಏನ್ ಹೇಳ್ತಿದ್ದಾನೆ, 1 ಮತ್ತು 6 ಅನ್ನ ನಾವು ನೀಡಿದ್ದೇವೆ, ಇವು ಎರಡು ನಂಬರ್ಗಳನ್ನ, ಅಂಕಿಗಳನ್ನ ಬಳಸಿಕೊಂಡು 2 ಡಿಜಿಟ್ಸ್ ನಂಬರ್ ಅನ್ನ ಮಾಡಿ, ಯಾವುದು ರಿಪೀಟ್ ಆಗಬಾರ್ದು ಅಂತೇಳಿ. ಇಲ್ಲಿ ಇವೆರಡನ್ನ ಬಳಸ್ಕೊಂಡು ಮಾಡ್ಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು 16 1, 61 1, 16 61, ಇದಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಆಗಲ್ಲ. ಓಕೆ, ನೆಕ್ಸ್ಟ್, ಐಡೆಂಟಿಫೈ ದ ನಂಬರ್ಸ್ ಆಸ್ ಈವನ್ ಆರ್ ಆಡ್. ನೌ ಚೂಸ್ ಎನಿ 2 digits and make 2 digit number in such a way that the numbers are even. ನೋಡಿ, ಇಲ್ಲಿ ಏನ್ ಮಾಡಬೇಕು ಅಂತ ಹೇಳಿದಾನೆ ಅಂದ್ರೆ, ಎರಡು ಅಂಕಿಗಳನ್ನ ಸಂಖ್ಯೆಗಳನ್ನ ಸರಿ ಅಥವಾ ಬೆಸ ಸಂಖ್ಯೆಗಳಾಗಿ ಗುರುತಿಸಿ. ಸರಿ, ಈಗ ಯಾವುದೇ ಎರಡು ಅಂಕಿಗಳನ್ನ ಆಯ್ಕೆ ಮಾಡಿಕೊಂಡು ಸಂಖ್ಯೆಗಳು ಸರಿ ಸಂಖ್ಯೆಗಳಾಗುವಂತೆ ಮತ್ತು ಎರಡು ಅಂಕಿ ಸಂಖ್ಯೆಗಳನ್ನು ಮಾಡಿ, ಸರಿ ಸಂಖ್ಯೆಗಳಾಗುವಂತೆ ಎರಡು ಅಂಕಿಯ ಸಂಖ್ಯೆಗಳನ್ನ ಮಾಡಿ, ಯಾವ್ದಾರ ಎರಡು ಅಂಕಿಗಳನ್ನ ತೆಗೆದುಕೊಂಡು. ನೋಡಿ, ಉತ್ತರ ತಾವು ಗಮನಿಸಬಹುದು. 16 ಈಸ್ ಆನ್ ಈವನ್ ನಂಬರ್ ಅಂಡ್ 61 ಈಸ್ ಆನ್ ಆಡ್ ನಂಬರ್. ಒಂದು ಈವನ್ ನಂಬರ್, ಒಂದು ಆಡ್ ನಂಬರ್ ಮಾಡಿದೆ. ಎರಡು ಅಂಕಿಗಳನ್ನ ತೆಗೆದುಕೊಂಡು 1 ಮತ್ತು 6 ಅನ್ನ ತೆಗೆದುಕೊಂಡು 16 ಈಸ್ ದ ಈವನ್ ನಂಬರ್ ಅಂಡ್ 61 ಈಸ್ ಆನ್ ಆಡ್ ನಂಬರ್. ಇನ್ನ ಎರಡು ಅಂಕಿಗಳನ್ನು ತೆಗೆದುಕೊಂಡು ಈವನ್ ನಂಬರ್ನೇ ಮಾಡಿದಾಗ ನಾನು 2 ಮತ್ತು 8 ಅನ್ನ ಚೂಸ್ ಮಾಡಿದ್ದೇನೆ. 2 and 8 ಅನ್ನ ಚೂಸ್ ಮಾಡಿದ್ದೀವಿ. ಸೊ 28, 82 ಬೋತ್ ಆರ್ ಈವನ್ ನಂಬರ್ಸ್. ನೋಡಿ, ಆರ್ ದೇರ್ ಮೋರ್ ಈವನ್ ಆರ್ ಆಡ್ ನಂಬರ್ಸ್ ಬಿಟ್ವೀನ್ 1 and 100? 1 ಮತ್ತು 100 ನಡುವೆ ಸಮ ಮತ್ತು ಬೆಸ ಸಂಖ್ಯೆಗಳು ಯಾವುವು ಮತ್ತು ಯಾವುವು ಹೆಚ್ಚಾಗಿದ್ದಾವೆ ಅಂತೇಳಿ. ಶಿರ್ಲಿ ನೋಟಿಸ್ ದಟ್ ಬೋತ್ ದ ನಂಬರ್ಸ್ ಬಿಫೋರ್ ಅಂಡ್ ಆಫ್ಟರ್ ಆನ್ ಆಡ್ ನಂಬರ್ ಆರ್ ಈವನ್ ನಂಬರ್. ಶಿರ್ಲಿ ಒಂದು ಬೆಸ ಸಂಖ್ಯೆಯ ಹಿಂದಿನ ಮತ್ತು ಮುಂದಿನ ಸಂಖ್ಯೆಗಳೆರಡು ಸಮ ಸಂಖ್ಯೆಗಳೆಂಬುದನ್ನು ಗಮನಿಸುತ್ತಾಳೆ. ಈಗ ನಾವು ಮೊದಲಿಗೆ 1 and 100 ನೋಡ್ತಾ ಹೋಗೋಣ. ನೋಡಿ, 1 and 100, 2, 4, 6, 8 ಅಲ್ಲಿಂದ 96, 98 ಇವೆಲ್ಲವೂ ಕೂಡ ಈವನ್ ನಂಬರು. ಆಡ್ ನಂಬರು 3, 5, 7, 9, 97, 98. ದೇರ್ ಆರ್ ಈಕ್ವಲ್ ನಂಬರ್ ಆಫ್ ಈವನ್ ಅಂಡ್ ಆಡ್ ನಂಬರ್. ಶಿರ್ಲಿ ನೋಟಿಸ್ ದಟ್ ಬೋತ್ ದ ನಂಬರ್ಸ್ ಬಿಫೋರ್ ಅಂಡ್ ಆಫ್ಟರ್ ಆನ್ ಆಡ್ ನಂಬರ್. ಬಿಫೋರ್ ಮತ್ತು ಆಫ್ಟರ್, ಹಿಂದೆ ಮುಂದೆ ಬರ್ತಕ್ಕಂಥ ಎಲ್ಲವೂ ಕೂಡ ಆಡ್ ನಂಬರ್ ಎಂಬತಕ್ಕಂಥದ್ದನ್ನು ಅವಳು ಗಮನಿಸ್ತಾಳೆ. ನೋಡಿ, ಶಿರ್ಲಿ ಒಂದು ಬೆಸ ಸಂಖ್ಯೆ, ಈಗ ಫಾರ್ ಎಕ್ಸಾಂಪಲ್ 7 ಬೆಸ ಸಂಖ್ಯೆ ಅಲ್ಲಪ್ಪ, ಅದ್ರ ಹಿಂದ್ಲದ ಯಾವ್ದಪ್ಪ 6, 7 ಮುಂದ್ಲದ ಯಾವ್ದಪ್ಪ 8. 6 ಮತ್ತು 8 ಏನಾಗಿದೆ, ಅವು ಸಮ ಸಂಖ್ಯೆಗಳಾಗಿವೆ, ಈವನ್ ನಂಬರ್ ಆಗಿರುತ್ತೆ. ಅಂದ್ರೆ ಯಾವುದೇ ಬೆಸ ಸಂಖ್ಯೆ ಹಿಂದಿನ ಮುಂದಿನ ಸಂಖ್ಯೆಗಳು. ಈಗ 9 ಅನ್ನ ತೆಗೆದುಕೊಳ್ಳೋಣ, 8. ನೆಕ್ಸ್ಟ್, ಶಿವ್ wonders if both the numbers before and after an even number will be add. What do you think? Check and discuss. ಶಿವ್ ಒಂದು ಸಮ ಸಂಖ್ಯೆ ಹಿಂದಿನ ಮತ್ತು ಮುಂದಿನ ಸಂಖ್ಯೆಗಳೆರಡೂ ಬೆಸ ಆಗಿರುತ್ತವೆಯೇ ಎಂದು ಚಕಿತಗೊಳ್ಳುತ್ತಾನೆ. ನಿಮ್ಮ ಆಲೋಚನೆಯನ್ನು ಪರಿಶೀಲಿಸಿ. ಚೂಸ್ ಎನಿ 10 ನಂಬರ್ಸ್ ಇನ್ ಆರ್ಡರ್ ವಿತೌಟ್ ಸ್ಕಿಪ್ಪಿಂಗ್
ಎನಿ ಅದು ಮುಂದಕ್ಕೆ ಹೋಗೋಣ. ಅದಕ್ಕಿಂತ ಮೊದಲು ಅವನು ಏನು ಹೇಳ್ತಾನೆ, ಒಂದು ಸಮ ಸಂಖ್ಯೆ ಇಂದಿನ ಮತ್ತು ಮುಂದಿನ ಸಮ ಸಂಖ್ಯೆ 8, ಅದರ ಮುಂದಿನ ಇಂದಿನ ಸಂಖ್ಯೆ 7, ಇದು 8ರಾದ್ಮೇಲೆ 9. ಇವೆರಡೂ ಕೂಡ ಒಂದು ಸಮ ಸಂಖ್ಯೆ ಇಂದಿನ ಮತ್ತು ಮುಂದಿನ ಸಂಖ್ಯೆಗಳೇನಾಗಿರ್ತವೆ, ಅವು ಬೆಸ ಸಂಖ್ಯೆಗಳೇ ಆಗಿರ್ತವೆ. ನೆಕ್ಸ್ಟು ಚೂಸ್ ಎನಿ 10 ನಂಬರ್ಸ್ ಇನ್ ಆನ್ ಆರ್ಡರ್ ವಿತೌಟ್ ಸ್ಕಿಪ್ಪಿಂಗ್ ಆನ್ consecutive numbers. Write whether they are even or odd number. ಬರಿತಾ ಹೋಗಿ ಅಂತ ಹೇಳಿ, ಯಾವುದೇ 10 ಸಂಖ್ಯೆಯನ್ನು ಒಂದು ಕ್ರಮದಲ್ಲಿ ಯಾವುದೇ ಸಂಖ್ಯೆ ಬಿಟ್ಟು ಹೋಗದಂತೆ ಆಯ್ಕೆ ಮಾಡಿಕೊಳ್ಳಿ. ಪ್ರತಿ ಸಂಖ್ಯೆಯ ಕೆಳಗೆ ಅವುಗಳು ಸಮ ಅಥವಾ ಬೆಸ ಸಂಖ್ಯೆ ಎಂದು ಬರೆಯಿರಿ. ನೀವು ಏನನ್ನು ಗಮನಿಸಿದ್ದೀರಿ ಅಂತೇಳಿ ಈಗ ಬರಿತಾ ಹೋಗೋಣ. ನೋಡೋಣ, 20 ಅವನೇ ಕೊಟ್ಟಿದ್ದಾನೆ. ನಾವು 20 ಬರಿತಾ ಹೋಗೋಣ. 21, 22, 23, 24, 25, 26, 27, 28, 29. 20 ಏನಾಗಿದೆ, ಇದು ಈವನ್ ನಂಬರ್, ಆಡ್ ನಂಬರ್, even number, odd number, even number, odd number, even number, odd number, even number, odd numbers. ನೋಡಿ, every even number is followed by an odd number and every odd number is followed by an even number. This happens because numbers increase by 1 each time. ಯಾವುದೇ ಸಮಸಂಖ್ಯೆಯ ಹಿಂದೆ ಬೆಸ್ಸಂಖ್ಯೆ ಇರುತ್ತೆ, ಬೆಸ್ಸಂಖ್ಯೆಯ ಹಿಂದೆ ಸಮಸಂಖ್ಯೆ ಇರುತ್ತೆ. ಯಾಕೆಂದ್ರೆ ಪ್ರತಿಯೊಂದು ನಂಬರು ಕೂಡ ಇನ್ಕ್ರೀಸ್ ಬೈ ಒಂದು ಸಂಖ್ಯೆ ಅಷ್ಟೇ ನಾವು ಇನ್ಕ್ರೀಸ್ ಆಗ್ತಾ ಹೋಗೋದ್ರಿಂದ ಈ ಎರಡು ಕೂಡ ಆಲ್ಟರ್ನೇಟ್ ಆಗಿ ಬರ್ತಾ ಹೋಗ್ತವೆ. ಸೊ ಇದಿಷ್ಟು ಮಾಹಿತಿ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ 4th ಸ್ಟ್ಯಾಂಡರ್ಡ್ನ ಪ್ಯಾಟರ್ನ್ಸ್ ಅರೌಂಡ್ ಅಸ್ ಚಾಪ್ಟರ್ಗೆ ಸಂಬಂಧಪಟ್ಟಂತ ಮಾಹಿತಿ ಇದಾಗಿತ್ತು. ಆತ್ಮೀಯರೇ, ನೀವು ಇದುವರೆಗೂ ಕೂಡ ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇದರ ಲಿಂಕನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಮತ್ತು ನನ್ನ ವಿಡಿಯೋಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನ್ಗೆ ತಿಳಿಸಿ. ಮತ್ತು ನಿಮಗೆ ಯಾವ ಸಬ್ಜೆಕ್ಟ್, ನಾವು ಬೈಲಿಂಗಲ್ಗೆ ಸಂಬಂಧಪಟ್ಟಂತೆ 1 to 7th ಸಂಬಂಧಪಟ್ಟಂತೆ ಯಾವುದೇ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಮಾಹಿತಿಯನ್ನು ತಿಳಿಸ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಸ್ಗಳನ್ನು ನಾನು ಮಾಡ್ತೀನಿ. ಧನ್ಯವಾದಗಳು.